ಮೊನ್ನೆ ಕೆಲವು ಮಾಹಿತಿಯನ್ನು ಕಲೆ ಹಾಕಿದ ಮೇಲೆ ಅವರು ಮಂಗಳೂರಿನಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂತು. ಅವರ ವಾಹನ ಚಾಲಕರು ಅಲ್ಲಿ ಹೋಗಿ ನಿಲ್ಲಿಸಿ ಅಲ್ಲಿಂದ ಅವರು ನಿರ್ಗಮಿಸಿರುವಂಥದ್ದು CCTV ಮುಖಾಂತರ ಲಭ್ಯ ಆಗಿದೆ. ಆದರೆ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ನ್ಯಾಯಾಲಯ ಕೂಡ ಇದ್ರ ಮೇಲೆ ತಕ್ಷಣ ಅವ್ರನ್ನ ಬಂಧಿಸುವಂಥ ಕೆಲಸ ಆಗ್ತಿತ್ತೇನೋ ಅಂತಕ್ಕಂಥದ್ದು. ಚಿಕ್ಕಬಳ್ಳಾಪುರ ನಗರದ ಸರ್ ಎಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂದು ನಡೆದ ಗಣರಾಜ್ಯೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಮಾತನಾಡಿ, ಸರ್ಕಾರಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ತಲೆಮರೆಸಿಕೊಂಡಿರುವ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ಶೀಘ್ರವೇ ಆಗಲಿದೆ ಎಂದು ಭರವಸೆ ನೀಡಿದರು. ಅವರು ಮಂಗಳೂರಿನಲ್ಲಿ ತಲೆಮರೆಸಿಕೊಂಡಿರುವ ಬಗ್ಗೆ ಇತ್ತೀಚೆಗೆ ಹಲವು ಮಾಹಿತಿಗಳು ಹೊರಬಿದ್ದಿದ್ದು, ಅವರ ಕಾರು ರೈಲ್ವೆ ನಿಲ್ದಾಣದ ಬಳಿ ನಿಲ್ಲಿಸಿರುವ ಬಗ್ಗೆ ಸಿಸಿ ಕ್ಯಾಮೆರಾ ವಿಡಿಯೋಗಳಿಂದ ತಿಳಿದು ಬಂದಿದೆ ಎಂದರು. ಘಟನೆ ನಡೆದ ದಿನ ಅಧಿಕಾರಿ ಅಮೃತಾ ಗೌಡ ಅವರು ದೂರು ನೀಡುವುದು ತಡವಾದ ಪರಿಣಾಮ ರಾಜೀವ್ ಗೌಡ ತಲೆಮರೆಸಿಕೊಳ್ಳಲು ಸಹಕಾರಿಯಾಗಿದೆ. ಹೈಕೋರ್ಟ್ ಛೀಮಾರಿ ಹಾಕುವ ಜೊತೆಗೆ ನ್ಯಾಯಾಲಯವು ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕಾರ ಮಾಡಿದೆ. ಪೊಲೀಸರು ತೀವ್ರ ಶ್ರಮ ಪಡುತ್ತಿದ್ದು, ಶೀಘ್ರದಲ್ಲಿಯೇ ಅವರ ಇರುವಿಕೆಯನ್ನು ಅರಿತು ಪೊಲೀಸರು ಬಂಧಿಸಲಿದ್ದಾರೆ. ಅಲ್ಲದೆ ಅಧಿಕಾರಿಗಳಿಗೆ ನೈತಿಕ ಬಲ ನೀಡುವ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ. ಯಾವುದೇ ಕಾರಣಕ್ಕೆ ಅಧಿಕಾರಿಗಳು ಎದೆಗುಂದುವ ಅಗತ್ಯವಿಲ್ಲ ಎಂದು ಸಚಿವರು ಹೇಳಿದರು. ತಲೆಮರೆಸಿಕೊಂಡಿದ್ದಾರೆ. ಅವರ ಜಾಡನ್ನು ಹುಡುಕಿ ಮೊನ್ನೆ ಕೆಲವು ಮಾಹಿತಿಯನ್ನು ಕಲೆ ಹಾಕಿದ ಮೇಲೆ ಅವರು ಮಂಗಳೂರಿನಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂತು. ತಕ್ಷಣ ಅವರು ಅಲ್ಲಿಂದ ಕೂಡ ಪರಾರಿಯಾಗಿದ್ದಾರೆ. ಅಲ್ಲಿ ಅವರ ವಾಹನವನ್ನು ರೈಲ್ವೆ ನಿಲ್ದಾಣದಲ್ಲಿ ಬಿಟ್ಟಿರುವಂಥ ಮಾಹಿತಿ, ಅವರ ವಾಹನ ಚಾಲಕರು ಅಲ್ಲಿ ಹೋಗಿ ನಿಲ್ಲಿಸಿ ಅಲ್ಲಿಂದ ಅವರು ನಿರ್ಗಮಿಸಿರುವಂಥದ್ದು CCTV ಮುಖಾಂತರ ಲಭ್ಯ ಆಗಿದೆ. ಮತ್ತು ನಂತರ ಅಲ್ಲಿ ಕೂಡ ಅವರು ಎಲ್ಲಿ ವಾಸ ಇದ್ದರು, ಎಲ್ಲಿ ಯಾರ ಜೊತೆ ಇದ್ದರು ಅಂತಕ್ಕಂಥದ್ದು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವರು ಪೊಲೀಸ್ ಇಲಾಖೆಯವರ ನಿರಂತರ ಪ್ರಯತ್ನದ ನಡುವೆ ಕೂಡ ಅವರು ಸಿಗ್ತಾ ಇಲ್ಲ. ಆದರೆ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ನ್ಯಾಯಾಲಯ ಕೂಡ ಅವರ ಬೇಲ್ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ. ಅದರಿಂದ ಈ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಅದಕ್ಕೆ ನಾನು ಈ ಒಂದು ವೇದಿಕೆಯಲ್ಲೇ ಭಾಳ ಸ್ಪಷ್ಟವಾಗಿ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗಳೆಲ್ಲರಿಗೂ ಧೈರ್ಯ ತುಂಬತಕ್ಕಂಥದ್ದು ಮತ್ತು ನಿಮ್ಮ ಜೊತೆ ನಾವಿದ್ದೀವಿ, ಕಾನೂನಿನ ಪಾಲನೆ, ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಮಟ್ಟಿಗೆ ಇದ್ದೀವಿ ಅಂತಕ್ಕಂಥ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದೇನೆ. ನಾನೀಗ ನೀವು ಯಾವ ರೀತಿ ಈಗ ನನ್ನ ಮುಂದೆ ಎಲ್ಲರೂ ನಿಂತಿದ್ದೀರಾ, ಅವತ್ತು ತೊಂದರೆಗೊಳಗಾದಂಥ ಅಧಿಕಾರಿ ಮುಂದೆ ಇದೇ ರೀತಿಯಾಗಿ ಸಂಜೆಯವರೆಗೂ ಅವರಿಗೆ ಪುರಸತ್ತಿಲ್ದಿರ ಅವರ ಹತ್ರ ಮಾಹಿತಿಯನ್ನು ಪಡಿತಕ್ಕಂಥದ್ದು ಇರ್ಬೋದು, ಅಥವಾ ಅವರ ಅಭಿಪ್ರಾಯ ಪಡಿತಕ್ಕಂಥದ್ದು ಇರ್ಬೋದು, ಅಥವಾ ಅಲ್ಲಿ ಪ್ರತಿಭಟನೆ ಮಾಡಿದಂಥವ್ರ ಅಭಿಪ್ರಾಯ ಇರ್ಬೋದು. ಈ ರೀತಿ ಸಮಯ ಕಳೆದು ಏನಾಯಿತು, ಸಂಜೆಯವರೆಗೂ FIR ದಾಖಲಾಗಲಿಲ್ಲ. ಅಂದರೆ ಅವರು ದೂರು ಕೊಡಲಿಲ್ಲ. FIR ಕೊಟ್ಟಿದ ತಕ್ಷಣ ದಾಖಲು ಮಾಡಿದ್ವಿ. ಆದರೆ ಅವರು ದೂರು ಕೊಡುವಂಥದ್ದು ಭಾಳ ವಿಳಂಬ ಆಯಿತು. ಈ ಮಧ್ಯೆ ಯಾರು ಇವತ್ತು ಆಪಾದಿತರು ಇದ್ದಾರೆ ಅವರಿಗೆ ಸಮಯಾವಕಾಶ ಸಿಕ್ತು. ಅವರು ಅಲ್ಲಿಂದ ಅವರ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಯಾರಿಗೂ ಕೈಗೆ ಸಿಗದಿರ ಹೋಗುವಂಥದ್ದು. ಆದರೆ ತಕ್ಷಣ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಕಾರ್ಯೋನ್ಮುಖರಾದರು. ಆದರೆ ಇದುವರೆಗೂ ಅವರು ಲಭ್ಯ ಆಗಿಲ್ಲ. ಆದರೆ ಎಲ್ಲೋ ನಮ್ಮ ಕಡೆಯಿಂದ ನಿರ್ಲಕ್ಷ್ಯ ಅನ್ನೋದಂಥದ್ದು ಆಗಿಲ್ಲ. ಈ ಕೆಲವು ಕಾರಣಾಂತರಗಳಿಂದ ಅವರು ದೂರು ತಕ್ಷಣ ಕೊಟ್ಟಿದ್ದರೆ ಬಹುಶಃ ಇದ್ರ ಮೇಲೆ ತಕ್ಷಣ ಅವ್ರನ್ನ ಬಂಧಿಸುವಂಥ ಕೆಲಸ ಆಗ್ತಿತ್ತೇನೋ ಅಂತಕ್ಕಂಥದ್ದು. ಆದರೆ ಪ್ರಯತ್ನ ನಿರಂತರವಾಗಿ ಸಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಒಂದೇ ಕ್ಷೇತ್ರದಿಂದ ಕಾಂಗ್ರೆಸ್ನ ಇಬ್ಬರು ಅಭ್ಯರ್ಥಿಗಳು ಕಣಕ್ಕಿಳಿದಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಯಾವುದೇ ಉತ್ತರ ನೀಡದೆ ಸಚಿವರು ಜಾರಿಕೊಳ್ಳುವ ಪ್ರಯತ್ನ ಮಾಡಿದರು. ಜೊತೆಗೆ ಚೀಮೂಲ್ನಲ್ಲಿ ಹೆಚ್ಚಿನ ಸ್ಥಾನ ಪಡೆದು ಕಾಂಗ್ರೆಸ್ ಅಧಿಕಾರ ಹಿಡಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಚುನಾವಣೆ ಇವತ್ತು ಹೊಸ ಒಂದು ಒಕ್ಕೂಟ ಆದಮೇಲೆ ನಡೀತಾ ಇದೆ. ಇದರಲ್ಲಿ ಭಾಳಷ್ಟು ಜನಕ್ಕೆ ಆಸೆಗಳು, ಆಕಾಂಕ್ಷೆಗಳು ಇರ್ತವೆ. ಇಂಥ ಸಂದರ್ಭದಲ್ಲಿ ಕೆಲವರು ನಾವು ನಿಲ್ಲೇಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಮುಂದೆ ಹೋಗಿರ್ತಾರೆ. ಅದರಿಂದ ಇದನ್ನು ನಾವು ಯಾರಿಗೂ ಏನೋ ಸೂಚನೆ ಈ ರೀತಿ ಆಗಬೇಕು, ಆ ರೀತಿ ಆಗಬೇಕು ಅಂತ ಸೂಚನೆ ಮತ್ತೊಂದು ಕೊಡೋಕ್ಕೆ ಹೋಗಿಲ್ಲ. ಎಲ್ಲರೂ ಒಂದೇ ಗುಂಪಿನಲ್ಲಿದ್ದೀವಿ, ಎಲ್ಲರೂ ಒಟ್ಟಿಗೆ ಇದ್ದೀವಿ. ಆದರೆ ಅವರು ಕೆಲವ್ರಿಗೆ ಬಯಕೆಗಳು ಜಾಸ್ತಿ ಇರ್ತದೆ. ಅದರಿಂದ ಅವರ ಬಯಕೆಯಂತೆ ಅವರು ಮುಂದೋಗಿದ್ದಾರೆ. ಅದರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಚುನಾವಣೆ ಪ್ರಕ್ರಿಯೆ ನಡೆಯುತ್ತಾ ಇದೆ. ನಮಗಂತೂ ವಿಶ್ವಾಸ ಇದೆ 13 ಸ್ಥಾನಗಳಿಗೆ ಚುನಾವಣೆ ಆಗ್ತಾ ಇದೆ. ಅತಿ ಹೆಚ್ಚಿನ ಸ್ಥಾನಗಳನ್ನು ನಮ್ಮ ಪರವಾಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾರು ಕಣದಲ್ಲಿದ್ದಾರೆ. ನಾನು ಬೆಳಗ್ಗೆ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಲಿಲ್ಲ ಅದ್ರ ಬಗ್ಗೆ.
ನಾನು ಸ್ವಲ್ಪ ಅಂಜನ ಹಾಕ್ಬಿಟ್ಟು ಚೆಕ್ ಮಾಡ್ತೀನಿ. ನೋಡಿ ಈಗ ಚುನಾವಣೆ ಅಂತಕ್ಕಂಥದ್ದು, ನಾನು 2 ಬಾರಿ ಚುನಾವಣೆ ಸೋತಿದ್ದೀನಿ. ಎಲ್ಲರೂ ಆತ್ಮವಿಶ್ವಾಸದಿಂದನೇ ಚುನಾವಣೆಯನ್ನು ಎದುರಿಸ್ತೀವಿ. ಅಂತಿಮವಾಗಿ ಮತದಾರರು ಮತ ಚಲಾಯಿಸಬೇಕು. ಮತದಾರರ ಮತ ಚಲಾಯಿಸದೇ ಇದ್ದ ಪಕ್ಷದಲ್ಲಿ ಅದನ್ನು ನಾವು ಒಂದು ಅಂದಾಜು ನಮಗೆ ವಿಶ್ವಾಸವನ್ನು ವ್ಯಕ್ತಪಡಿಸ್ಬೋದೇ ವಿನ ನಿಖರವಾಗಿ ಯಾರೂ ಏನು ಹೇಳಲಿಕ್ಕಾಗಲ್ಲ. ನಮಗಂತೂ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ, ನಾವು ಆಡಳಿತವನ್ನು ಮಾಡ್ತೇವೆ. ಒಳ್ಳೆಯ ಅಭಿವೃದ್ಧಿಯನ್ನು ಈ ರೈತರಿಗೆ, ಹೈನೋದ್ಯಮಕ್ಕೆ ಒಳ್ಳೆಯ ಪ್ರೋತ್ಸಾಹ ಕೊಡುವಂಥ ರೀತಿಯಲ್ಲಿ ರೈತರ ಒಂದು ಕಷ್ಟಕ್ಕೆ ನಾವು ನೆರವಾಗ್ತೀವಿ ಮತ್ತು ಒಳ್ಳೆಯ ಭದ್ರವಾದಂಥ ಅಡಿಪಾಯ ಚೀಮೂಲಿಗೆ ಹಾಕ್ಕೊಡ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಯಲುವಹಳ್ಳಿ ರಮೇಶ್ ಮತ್ತು ಭರಣಿ ವೆಂಕಟೇಶ್ ಕಣದಲ್ಲಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಯಾವುದೇ ಉತ್ತರ ನೀಡಲು ಸಚಿವರು ಮುಂದಾಗಲಿಲ್ಲ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮೊನ್ನೆ ಕೆಲವು ಮಾಹಿತಿಯನ್ನು ಕಲೆ ಹಾಕಿದ ಮೇಲೆ ಅವರು ಮಂಗಳೂರಿನಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂತು. ಅವರ ವಾಹನ ಚಾಲಕರು ಅಲ್ಲಿ ಹೋಗಿ ನಿಲ್ಲಿಸಿ ಅಲ್ಲಿಂದ ಅವರು ನಿರ್ಗಮಿಸಿರುವಂಥದ್ದು CCTV ಮುಖಾಂತರ ಲಭ್ಯ ಆಗಿದೆ. ಆದರೆ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ನ್ಯಾಯಾಲಯ ಕೂಡ ಇದ್ರ ಮೇಲೆ ತಕ್ಷಣ ಅವ್ರನ್ನ ಬಂಧಿಸುವಂಥ ಕೆಲಸ ಆಗ್ತಿತ್ತೇನೋ ಅಂತಕ್ಕಂಥದ್ದು